ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿಯೇ ರಾಜ್ಯದ ಜನರಿಗೆ ಆತಂಕ ಕೂಡ ಮನೆ ಮಾಡಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಆತಂಕ ಕೂಡ ಜನರಲ್ಲಿ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ TV9 ತಂಡ ಕೂಡ ರಿಯಾಲಿಟಿ ಚೆಕ್ಗೆ ಮುಂದಾಗಿರುವಂತದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ ಈ ಒಂದು ಜಲಾಶಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯ 1932ರಲ್ಲಿ ನಿರ್ಮಾಣವಾದಂತ ಈ ಒಂದು ಕನ್ನಂಬಾಡಿ ಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣವಾದಂತ ಜಲಾಶಯ. ಸುಮಾರು 92 ವರ್ಷಗಳ ಹಳೆಯಾದಂತ ಈ ಒಂದು ಜಲಾಶಯ ಸದ್ಯದ ಮಟ್ಟಿಗೆ ಸಾಕಷ್ಟು ಸೇಫ್ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಹಿಂದೆ 92ರಲ್ಲಿ ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿರುವಂತದ್ದು. 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂತ ಈ ಒಂದು ಜಲಾಶಯ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಒಂದು ಜಲಾಶಯವನ್ನ ಸುಮಾರು 100 ಅಡಿ ಅಗಲ 124 ಅಡಿ ಆಳಕ್ಕೆ ಅಡಿಪಾಯವನ್ನ ಹಾಕಿರುವಂತದ್ದು. ಏಕಶಿಲಾ ಪದರದ ಮೇಲೆ ಸುರುಕಿ ಆಗಿರ್ಬೋದು, ಸುಣ್ಣ ಕಲ್ಲಿನ ಮಿಶ್ರಣದಿಂದ ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಲೇ ಕಳೆದ 10 ವರ್ಷಗಳಿಂದಲೂ ಕೂಡ ಈ ಒಂದು ಜಲಾಶಯದಲ್ಲಿ ಸಾಕಷ್ಟು ಪುನಶ್ಚೇತನ ಕೆಲಸಗಳು ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಈ ಒಂದು ಜಲಾಶಯಗಳಲ್ಲಿ 152 ವರ್ಟಿಕಲ್ ಸ್ಲೂಯಿಸ್ ಗೇಟ್ ಗಳನ್ನ ಅಳವಡಿಕೆ ಮಾಡಿರುವಂತದ್ದು. 10 ವರ್ಷದಲ್ಲಿ ಸಂಪೂರ್ಣವಾಗಿ 152 ಗೇಟ್ ಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಇಲ್ಲ. ರಾಜ್ಯದ ಜನರು ಕೂಡ ಆತಂಕಕ್ಕೆ ಒಳಗಾಗುವಂತ ಯಾವುದೇ ಕೂಡ ತೊಂದರೆಗಳಿಲ್ಲ ಅನ್ನುವಂಥದ್ದು ಕೂಡ ತಜ್ಞರು ಕೂಡ ವ್ಯಕ್ತಪಡಿಸುವಂತದ್ದು. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ಈ ಒಂದು ಜಲಾಶಯ ನಿರ್ಮಾಣವಾಗಿದೆ. ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರವಾಹ ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಈ ಒಂದು ಜಲಾಶಯದಲ್ಲಿ ಎದುರಾಗುವುದಿಲ್ಲ. ಈ ತುಂಗಭದ್ರಾ ಜಲಾಶಯ ವರ್ಟಿಕಲ್ ಗೇಟ್ ಸಾಫ್ಟ್ ಲಾಕ್ ಗೇಟ್ ಗಳನ್ನ ಹೊಂದಿದ್ರೆ ಈ ಒಂದು ಜಲಾಶಯದಲ್ಲಿ ಸಾಫ್ಟ್ ಲಾಕ್ ಇಲ್ಲ. ಅದರ ಬದಲಾಗಿ ವರ್ಟಿಕಲ್ ಸ್ಲೂಯಿಸ್ ಗೇಟ್ ಗಳನ್ನ ಕೂಡ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಎದುರಾಗುವುದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳುವಂತದ್ದಾದ್ರೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯದಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನು ಕೂಡ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.